ಮಳೆಗಾಲ ಬಂತೆಂದ್ರೆ ಸಾಕು ಮಲೆನಾಡಲ್ಲಿ ಪ್ರತಿ ವರ್ಷವೂ ಧರೆ ಕುಸಿತ ಪ್ರಕರಣಗಳು ಹೆಚ್ಚಾಗ್ತಾ ಹೋಗ್ತವೆ. ಅದರಲ್ಲೂ ಪ್ರಮುಖವಾಗಿ ಈ ಘಾಟ್ ಸೆಕ್ಷನ್ ಭಾಗದಲ್ಲಿ ಧರೆ ಕುಸಿತಗಳು ಜಾಸ್ತಿ ಆಗುವಂತದ್ದು. ಅದರಂತೆ ಏನು ಹುಲಿಕಲ್ ಘಾಟ್ ನಲ್ಲಿರುವಂತಹ ಪಿನ್ ಪಾಯಿಂಟ್ ನಲ್ಲಿ ಧರೆ ಕುಸಿದಿದೆ. ನೋಡಬಹುದು ನೀವು, ಮಧ್ಯ ಕರ್ನಾಟಕ ಭಾಗದ ಏನು ಸಂಚಾರ ಕೊಂಡಿಯಾಗಿರುವಂತಹ ಹುಲಿಕಲ್ ಘಾಟ್ ಇದಾಗಿರುವಂತದ್ದು. ಏನು ಆಗುಂಬೆ ಘಾಟ್ ನಲ್ಲಿ ಭಾರಿ ವಾಹನಗಳನ್ನ ಅಲ್ಲಿ ಬಿಡೋದಿಲ್ಲ. ಹಾಗಾಗಿ ಮಧ್ಯ ಕರ್ನಾಟಕ ಭಾಗ ಶಿವಮೊಗ್ಗ, ತೀರ್ಥಹಳ್ಳಿ ಮತ್ತೆ ಕುಂದಾಪುರ ಭಾಗಕ್ಕೆ ರಸ್ತೆ ಸಂಪರ್ಕವನ್ನ ಕಲ್ಪಿಸುವ ಜೊತೆಗೆ ಪೆಟ್ರೋಲಿಯಂ ಉತ್ಪನ್ನಗಳು ಜೊತೆಗೆ ಭಾರಿ ಸರಕು ಸಾಗಾಣಿಕೆಯನ್ನ ಈ ಹುಲಿಕಲ್ ಘಾಟ್ ಮುಖಾಂತರನೇ ತರುವಂತದ್ದು. ಇದು ಸಂಚಾರಕ್ಕೆ ತುಂಬಾ ಅಗತ್ಯವಾಗಿರುವಂತಹ ಘಾಟ್. ಈ ಘಾಟ್ ನಲ್ಲೇ ಏನು ಪಿನ್ ಪಾಯಿಂಟ್ ಇದೆ, ಅಲ್ಲೇ ಧರೆ ಕುಸಿದಿರುವಂತದ್ದು ನೋಡಬಹುದು. ತಾತ್ಕಾಲಿಕವಾಗಿ ಏನು ಧರೆ ಕುಸಿದೆ ಅಲ್ಲಿ ಟಾರ್ಪಲ್ ಗಳನ್ನ ಹಾಕಿ ಮುಚ್ಚಿ ಮಣ್ಣನ್ನ ಹಾಕಿ ಸರಿ ಮಾಡುವಂತ ಪ್ರಯತ್ನಗಳಾಗಿದೆ. ಆದ್ರೆ ಇದಕ್ಕೆ ಶಾಶ್ವತ ಪರಿಹಾರಗಳು ಇನ್ನೂವರೆಗೂ ದೊರಕಿಲ್ಲ. ಏನು ಅಂದ್ರೆ ಪ್ರತಿ ವರ್ಷ ಮಳೆಗಾಲದಲ್ಲಿ ಈ ರೀತಿಯ ಪ್ರಕರಣಗಳು ಮಲೆನಾಡಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತವೆ. ಒಂದೆಡೆ ಧರೆ ಕುಸಿತ ಪ್ರಕರಣಗಳು, ಗುಡ್ಡ ಕುಸಿತ ಪ್ರಕರಣಗಳಾದ್ರೆ ಮತ್ತೊಂದೆಡೆ ಏನು ಮಧ್ಯ ಕರ್ನಾಟಕ ಭಾಗದ ಸಂಚಾರದ ಜೀವಕೊಂಡಿ ಅಂತಾನೆ ಇದನ್ನ ಕರಿಬಹುದು. ಹಾಗಾಗಿ ಇದನ್ನ ಕೂಡಲೇ ಸಂಬಂಧಪಟ್ಟಂತ ಇಲಾಖೆಗಳಾಗಿರ್ಬೋದು, ಸಂಬಂಧಪಟ್ಟಂತ ಅಧಿಕಾರಿಗಳು ಈ ಕಡೆಗೆ ಗಮನ ಕೊಟ್ಟು ಶಾಶ್ವತವಾಗಿ ಏನು ಧರೆ ಕುಸಿದೇ ಇರೋ ರೀತಿಯಲ್ಲಿ ಏನು ಕ್ರಮವನ್ನ ಕೈಗೊಳ್ಳಬೇಕಿದೆ. ಏನಕ್ಕಂದ್ರೆ ನೋಡಬಹುದು, ಈ ಭಾಗದಲ್ಲಿ ಈಗಾಗಲೇ ಧರೆ ಕುಸಿತಿರೋದ್ರಿಂದ ಅಲ್ಲಿ ಕಲ್ಲುಗಳನ್ನ ಹಾಕಿ ಸಂಚಾರಕ್ಕೆ ಕಿರಿದಾದ ರಸ್ತೆಯನ್ನ ಈಗ ಅನುವು ಮಾಡಿಕೊಟ್ಟಿರುವಂತದ್ದು. ಜೊತೆಗೆ ಇಲ್ಲಿ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮವನ್ನ ಕೈಗೊಂಡ್ರು ಸಹ ಮುಂದಾಗಬಹುದಾದಂತಹ ಅಪಾಯವನ್ನ ಅಥವಾ ಸಂಭವಿಸಬಹುದಾದಂತಹ ಅಪಾಯವನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಇಲಾಖೆಗಳು, ಸಂಬಂಧಪಟ್ಟ ಇಲಾಖೆ, ಜಿಲ್ಲಾಡಳಿತ, ಸರ್ಕಾರಗಳು ಮುಂದಾಗಬೇಕಿದೆ. ಜೊತೆಗೆ ಧರೆ ಕುಸಿತ ಪ್ರಕರಣಗಳನ್ನ ಅಧ್ಯಯನ ಮಾಡಲಿಕ್ಕೆ ಸಮಿತಿಗಳನ್ನ ರಚಿಸೋದು ಸಹ ಸೂಕ್ತವಾಗಿದೆ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮಾನಾಯಕ, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಮಳೆಗಾಲ ಬಂತೆಂದ್ರೆ ಸಾಕು ಮಲೆನಾಡಲ್ಲಿ ಪ್ರತಿ ವರ್ಷವೂ ಧರೆ ಕುಸಿತ ಪ್ರಕರಣಗಳು ಹೆಚ್ಚಾಗ್ತಾ ಹೋಗ್ತವೆ. ಅದರಲ್ಲೂ ಪ್ರಮುಖವಾಗಿ ಈ ಘಾಟ್ ಸೆಕ್ಷನ್ ಭಾಗದಲ್ಲಿ ಧರೆ ಕುಸಿತಗಳು ಜಾಸ್ತಿ ಆಗುವಂತದ್ದು. ಅದರಂತೆ ಏನು ಹುಲಿಕಲ್ ಘಾಟ್ ನಲ್ಲಿರುವಂತಹ ಪಿನ್ ಪಾಯಿಂಟ್ ನಲ್ಲಿ ಧರೆ ಕುಸಿದಿದೆ. ನೋಡಬಹುದು ನೀವು, ಮಧ್ಯ ಕರ್ನಾಟಕ ಭಾಗದ ಏನು ಸಂಚಾರ ಕೊಂಡಿಯಾಗಿರುವಂತಹ ಹುಲಿಕಲ್ ಘಾಟ್ ಇದಾಗಿರುವಂತದ್ದು. ಏನು ಆಗುಂಬೆ ಘಾಟ್ ನಲ್ಲಿ ಭಾರಿ ವಾಹನಗಳನ್ನ ಅಲ್ಲಿ ಬಿಡೋದಿಲ್ಲ. ಹಾಗಾಗಿ ಮಧ್ಯ ಕರ್ನಾಟಕ ಭಾಗ ಶಿವಮೊಗ್ಗ, ತೀರ್ಥಹಳ್ಳಿ ಮತ್ತೆ ಕುಂದಾಪುರ ಭಾಗಕ್ಕೆ ರಸ್ತೆ ಸಂಪರ್ಕವನ್ನ ಕಲ್ಪಿಸುವ ಜೊತೆಗೆ ಪೆಟ್ರೋಲಿಯಂ ಉತ್ಪನ್ನಗಳು ಜೊತೆಗೆ ಭಾರಿ ಸರಕು ಸಾಗಾಣಿಕೆಯನ್ನ ಈ ಹುಲಿಕಲ್ ಘಾಟ್ ಮುಖಾಂತರನೇ ತರುವಂತದ್ದು. ಇದು ಸಂಚಾರಕ್ಕೆ ತುಂಬಾ ಅಗತ್ಯವಾಗಿರುವಂತಹ ಘಾಟ್. ಈ ಘಾಟ್ ನಲ್ಲೇ ಏನು ಪಿನ್ ಪಾಯಿಂಟ್ ಇದೆ, ಅಲ್ಲೇ ಧರೆ ಕುಸಿದಿರುವಂತದ್ದು ನೋಡಬಹುದು. ತಾತ್ಕಾಲಿಕವಾಗಿ ಏನು ಧರೆ ಕುಸಿದೆ ಅಲ್ಲಿ ಟಾರ್ಪಲ್ ಗಳನ್ನ ಹಾಕಿ ಮುಚ್ಚಿ ಮಣ್ಣನ್ನ ಹಾಕಿ ಸರಿ ಮಾಡುವಂತ ಪ್ರಯತ್ನಗಳಾಗಿದೆ. ಆದ್ರೆ ಇದಕ್ಕೆ ಶಾಶ್ವತ ಪರಿಹಾರಗಳು ಇನ್ನೂವರೆಗೂ ದೊರಕಿಲ್ಲ. ಏನು ಅಂದ್ರೆ ಪ್ರತಿ ವರ್ಷ ಮಳೆಗಾಲದಲ್ಲಿ ಈ ರೀತಿಯ ಪ್ರಕರಣಗಳು ಮಲೆನಾಡಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತವೆ. ಒಂದೆಡೆ ಧರೆ ಕುಸಿತ ಪ್ರಕರಣಗಳು, ಗುಡ್ಡ ಕುಸಿತ ಪ್ರಕರಣಗಳಾದ್ರೆ ಮತ್ತೊಂದೆಡೆ ಏನು ಮಧ್ಯ ಕರ್ನಾಟಕ ಭಾಗದ ಸಂಚಾರದ ಜೀವಕೊಂಡಿ ಅಂತಾನೆ ಇದನ್ನ ಕರಿಬಹುದು. ಹಾಗಾಗಿ ಇದನ್ನ ಕೂಡಲೇ ಸಂಬಂಧಪಟ್ಟಂತ ಇಲಾಖೆಗಳಾಗಿರ್ಬೋದು, ಸಂಬಂಧಪಟ್ಟಂತ ಅಧಿಕಾರಿಗಳು ಈ ಕಡೆಗೆ ಗಮನ ಕೊಟ್ಟು ಶಾಶ್ವತವಾಗಿ ಏನು ಧರೆ ಕುಸಿದೇ ಇರೋ ರೀತಿಯಲ್ಲಿ ಏನು ಕ್ರಮವನ್ನ ಕೈಗೊಳ್ಳಬೇಕಿದೆ. ಏನಕ್ಕಂದ್ರೆ ನೋಡಬಹುದು, ಈ ಭಾಗದಲ್ಲಿ ಈಗಾಗಲೇ ಧರೆ ಕುಸಿತಿರೋದ್ರಿಂದ ಅಲ್ಲಿ ಕಲ್ಲುಗಳನ್ನ ಹಾಕಿ ಸಂಚಾರಕ್ಕೆ ಕಿರಿದಾದ ರಸ್ತೆಯನ್ನ ಈಗ ಅನುವು ಮಾಡಿಕೊಟ್ಟಿರುವಂತದ್ದು. ಜೊತೆಗೆ ಇಲ್ಲಿ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮವನ್ನ ಕೈಗೊಂಡ್ರು ಸಹ ಮುಂದಾಗಬಹುದಾದಂತಹ ಅಪಾಯವನ್ನ ಅಥವಾ ಸಂಭವಿಸಬಹುದಾದಂತಹ ಅಪಾಯವನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಇಲಾಖೆಗಳು, ಸಂಬಂಧಪಟ್ಟ ಇಲಾಖೆ, ಜಿಲ್ಲಾಡಳಿತ, ಸರ್ಕಾರಗಳು ಮುಂದಾಗಬೇಕಿದೆ. ಜೊತೆಗೆ ಧರೆ ಕುಸಿತ ಪ್ರಕರಣಗಳನ್ನ ಅಧ್ಯಯನ ಮಾಡಲಿಕ್ಕೆ ಸಮಿತಿಗಳನ್ನ ರಚಿಸೋದು ಸಹ ಸೂಕ್ತವಾಗಿದೆ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮಾನಾಯಕ, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.
ಹೊಸ ಮಳೆಗಾಲ ಬಂತೆಂದ್ರೆ ಸಾಕು ಮಲೆನಾಡಲ್ಲಿ ಪ್ರತಿ ವರ್ಷವೂ ಧರೆ ಕುಸಿತ ಪ್ರಕರಣಗಳು ಹೆಚ್ಚಾಗ್ತಾ ಹೋಗ್ತವೆ. ಅದರಲ್ಲೂ ಪ್ರಮುಖವಾಗಿ ಈ ಘಾಟ್ ಸೆಕ್ಷನ್ ಭಾಗದಲ್ಲಿ ಧರೆ ಕುಸಿತಗಳು ಜಾಸ್ತಿ ಆಗುವಂತದ್ದು. ಅದರಂತೆ ಏನು ಹುಲಿಕಲ್ ಘಾಟ್ ನಲ್ಲಿರುವಂತಹ ಪಿನ್ ಪಾಯಿಂಟ್ ನಲ್ಲಿ ಧರೆ ಕುಸಿದಿದೆ ನೋಡಬಹುದು ನೀವು. ಮಧ್ಯ ಕರ್ನಾಟಕ ಭಾಗದ ಏನು ಸಂಚಾರ ಕೊಂಡಿಯಾಗಿರುವಂತಹ ಹುಲಿಕಲ್ ಘಾಟ್ ಇದಾಗಿರುವಂತದ್ದು. ಏನು ಆಗುಂಬೆ ಘಾಟ್ ನಲ್ಲಿ ಭಾರಿ ವಾಹನಗಳನ್ನ ಅಲ್ಲಿ ಬಿಡೋದಿಲ್ಲ. ಹಾಗಾಗಿ ಮಧ್ಯ ಕರ್ನಾಟಕ ಭಾಗ ಶಿವಮೊಗ್ಗ, ತೀರ್ಥಹಳ್ಳಿ ಮತ್ತೆ ಕುಂದಾಪುರ ಭಾಗಕ್ಕೆ ರಸ್ತೆ ಸಂಪರ್ಕವನ್ನ ಕಲ್ಪಿಸುವ ಜೊತೆಗೆ ಪೆಟ್ರೋಲಿಯಂ ಉತ್ಪನ್ನಗಳು ಜೊತೆಗೆ ಭಾರಿ ಸರಕು ಸಾಗಾಣಿಕೆಯನ್ನ ಈ ಹುಲಿಕಲ್ ಘಾಟ್ ಮುಖಾಂತರನೇ ತರುವಂತದ್ದು. ಇದು ಸಂಚಾರಕ್ಕೆ ತುಂಬಾ ಅಗತ್ಯವಾಗಿರುವಂತಹ ಘಾಟ್. ಈ ಘಾಟ್ ನಲ್ಲೇ ಏನು ಪಿನ್ ಪಾಯಿಂಟ್ ಇದೆ, ಅಲ್ಲೇ ಧರೆ ಕುಸಿದಿರುವಂತದ್ದು ನೋಡಬಹುದು. ತಾತ್ಕಾಲಿಕವಾಗಿ ಏನು ಧರೆ ಕುಸಿದೆ ಅಲ್ಲಿ ಟಾರ್ಪಲ್ ಗಳನ್ನ ಹಾಕಿ ಮುಚ್ಚಿ ಮಣ್ಣನ್ನ ಹಾಕಿ ಸರಿ ಮಾಡುವಂತ ಪ್ರಯತ್ನಗಳಾಗಿದೆ. ಆದ್ರೆ ಇದಕ್ಕೆ ಶಾಶ್ವತ ಪರಿಹಾರಗಳು ಇನ್ನೂವರೆಗೂ ದೊರಕಿಲ್ಲ. ಏನು ಅಂದ್ರೆ ಪ್ರತಿ ವರ್ಷ ಮಳೆಗಾಲದಲ್ಲಿ ಈ ರೀತಿಯ ಪ್ರಕರಣಗಳು ಮಲೆನಾಡಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತವೆ. ಒಂದೆಡೆ ಧರೆ ಕುಸಿತ ಪ್ರಕರಣಗಳು, ಗುಡ್ಡ ಕುಸಿತ ಪ್ರಕರಣಗಳಾದ್ರೆ ಮತ್ತೊಂದೆಡೆ ಏನು ಮಧ್ಯ ಕರ್ನಾಟಕ ಭಾಗದ ಸಂಚಾರದ ಜೀವಕೊಂಡಿ ಅಂತಾನೆ ಇದನ್ನ ಕರಿಬಹುದು. ಹಾಗಾಗಿ ಇದನ್ನ ಕೂಡಲೇ ಸಂಬಂಧಪಟ್ಟಂತ ಇಲಾಖೆಗಳಾಗಿರ್ಬೋದು, ಸಂಬಂಧಪಟ್ಟಂತ ಅಧಿಕಾರಿಗಳು ಈ ಕಡೆಗೆ ಗಮನ ಕೊಟ್ಟು ಶಾಶ್ವತವಾಗಿ ಏನು ಧರೆ ಕುಸಿದೇ ಇರೋ ರೀತಿಯಲ್ಲಿ ಏನು ಕ್ರಮವನ್ನ ಕೈಗೊಳ್ಳಬೇಕಿದೆ. ಏನಕ್ಕಂದ್ರೆ ನೋಡಬಹುದು ಈ ಭಾಗದಲ್ಲಿ ಈಗಾಗಲೇ ಧರೆ ಕುಸಿತಿರೋದ್ರಿಂದ ಅಲ್ಲಿ ಕಲ್ಲುಗಳನ್ನ ಹಾಕಿ ಸಂಚಾರಕ್ಕೆ ಕಿರಿದಾದ ರಸ್ತೆಯನ್ನ ಈಗ ಅನುವು ಮಾಡಿಕೊಟ್ಟಿರುವಂತದ್ದು. ಜೊತೆಗೆ ಇಲ್ಲಿ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮವನ್ನ ಕೈಗೊಂಡ್ರು ಸಹ ಮುಂದಾಗಬಹುದಾದಂತಹ ಅಪಾಯವನ್ನ ಅಥವಾ ಸಂಭವಿಸಬಹುದಾದಂತಹ ಅಪಾಯವನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಇಲಾಖೆಗಳು, ಸಂಬಂಧಪಟ್ಟ ಇಲಾಖೆ, ಜಿಲ್ಲಾಡಳಿತ, ಸರ್ಕಾರಗಳು ಮುಂದಾಗಬೇಕಿದೆ. ಜೊತೆಗೆ ಧರೆ ಕುಸಿತ ಪ್ರಕರಣಗಳನ್ನ ಅಧ್ಯಯನ ಮಾಡಲಿಕ್ಕೆ ಸಮಿತಿಗಳನ್ನ ರಚಿಸೋದು ಸಹ ಸೂಕ್ತವಾಗಿದೆ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮಾನಾಯಕ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಹೊಸ ಮಳೆಗಾಲ ಬಂತೆಂದ್ರೆ ಸಾಕು ಮಲೆನಾಡಲ್ಲಿ ಪ್ರತಿ ವರ್ಷವೂ ಧರೆ ಕುಸಿತ ಪ್ರಕರಣಗಳು ಹೆಚ್ಚಾಗ್ತಾ ಹೋಗ್ತವೆ. ಅದರಲ್ಲೂ ಪ್ರಮುಖವಾಗಿ ಈ ಘಾಟ್ ಸೆಕ್ಷನ್ ಭಾಗದಲ್ಲಿ ಧರೆ ಕುಸಿತಗಳು ಜಾಸ್ತಿ ಆಗುವಂತದ್ದು. ಅದರಂತೆ ಏನು ಹುಲಿಕಲ್ ಘಾಟ್ ನಲ್ಲಿರುವಂತಹ ಪಿನ್ ಪಾಯಿಂಟ್ ನಲ್ಲಿ ಧರೆ ಕುಸಿದಿದೆ ನೋಡಬಹುದು ನೀವು. ಮಧ್ಯ ಕರ್ನಾಟಕ ಭಾಗದ ಏನು ಸಂಚಾರ ಕೊಂಡಿಯಾಗಿರುವಂತಹ ಹುಲಿಕಲ್ ಘಾಟ್ ಇದಾಗಿರುವಂತದ್ದು. ಏನು ಆಗುಂಬೆ ಘಾಟ್ ನಲ್ಲಿ ಭಾರಿ ವಾಹನಗಳನ್ನ ಅಲ್ಲಿ ಬಿಡೋದಿಲ್ಲ. ಹಾಗಾಗಿ ಮಧ್ಯ ಕರ್ನಾಟಕ ಭಾಗ ಶಿವಮೊಗ್ಗ, ತೀರ್ಥಹಳ್ಳಿ ಮತ್ತೆ ಕುಂದಾಪುರ ಭಾಗಕ್ಕೆ ರಸ್ತೆ ಸಂಪರ್ಕವನ್ನ ಕಲ್ಪಿಸುವ ಜೊತೆಗೆ ಪೆಟ್ರೋಲಿಯಂ ಉತ್ಪನ್ನಗಳು ಜೊತೆಗೆ ಭಾರಿ ಸರಕು ಸಾಗಾಣಿಕೆಯನ್ನ ಈ ಹುಲಿಕಲ್ ಘಾಟ್ ಮುಖಾಂತರನೇ ತರುವಂತದ್ದು. ಇದು ಸಂಚಾರಕ್ಕೆ ತುಂಬಾ ಅಗತ್ಯವಾಗಿರುವಂತಹ ಘಾಟ್. ಈ ಘಾಟ್ ನಲ್ಲೇ ಏನು ಪಿನ್ ಪಾಯಿಂಟ್ ಇದೆ, ಅಲ್ಲೇ ಧರೆ ಕುಸಿದಿರುವಂತದ್ದು ನೋಡಬಹುದು. ತಾತ್ಕಾಲಿಕವಾಗಿ ಏನು ಧರೆ ಕುಸಿದೆ ಅಲ್ಲಿ ಟಾರ್ಪಲ್ ಗಳನ್ನ ಹಾಕಿ ಮುಚ್ಚಿ ಮಣ್ಣನ್ನ ಹಾಕಿ ಸರಿ ಮಾಡುವಂತ ಪ್ರಯತ್ನಗಳಾಗಿದೆ. ಆದ್ರೆ ಇದಕ್ಕೆ ಶಾಶ್ವತ ಪರಿಹಾರಗಳು ಇನ್ನೂವರೆಗೂ ದೊರಕಿಲ್ಲ. ಏನು ಅಂದ್ರೆ ಪ್ರತಿ ವರ್ಷ ಮಳೆಗಾಲದಲ್ಲಿ ಈ ರೀತಿಯ ಪ್ರಕರಣಗಳು ಮಲೆನಾಡಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತವೆ. ಒಂದೆಡೆ ಧರೆ ಕುಸಿತ ಪ್ರಕರಣಗಳು, ಗುಡ್ಡ ಕುಸಿತ ಪ್ರಕರಣಗಳಾದ್ರೆ ಮತ್ತೊಂದೆಡೆ ಏನು ಮಧ್ಯ ಕರ್ನಾಟಕ ಭಾಗದ ಸಂಚಾರದ ಜೀವಕೊಂಡಿ ಅಂತಾನೆ ಇದನ್ನ ಕರಿಬಹುದು. ಹಾಗಾಗಿ ಇದನ್ನ ಕೂಡಲೇ ಸಂಬಂಧಪಟ್ಟಂತ ಇಲಾಖೆಗಳಾಗಿರ್ಬೋದು, ಸಂಬಂಧಪಟ್ಟಂತ ಅಧಿಕಾರಿಗಳು ಈ ಕಡೆಗೆ ಗಮನ ಕೊಟ್ಟು ಶಾಶ್ವತವಾಗಿ ಏನು ಧರೆ ಕುಸಿದೇ ಇರೋ ರೀತಿಯಲ್ಲಿ ಏನು ಕ್ರಮವನ್ನ ಕೈಗೊಳ್ಳಬೇಕಿದೆ. ಏನಕ್ಕಂದ್ರೆ ನೋಡಬಹುದು ಈ ಭಾಗದಲ್ಲಿ ಈಗಾಗಲೇ ಧರೆ ಕುಸಿತಿರೋದ್ರಿಂದ ಅಲ್ಲಿ ಕಲ್ಲುಗಳನ್ನ ಹಾಕಿ ಸಂಚಾರಕ್ಕೆ ಕಿರಿದಾದ ರಸ್ತೆಯನ್ನ ಈಗ ಅನುವು ಮಾಡಿಕೊಟ್ಟಿರುವಂತದ್ದು. ಜೊತೆಗೆ ಇಲ್ಲಿ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮವನ್ನ ಕೈಗೊಂಡ್ರು ಸಹ ಮುಂದಾಗಬಹುದಾದಂತಹ ಅಪಾಯವನ್ನ ಅಥವಾ ಸಂಭವಿಸಬಹುದಾದಂತಹ ಅಪಾಯವನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಇಲಾಖೆಗಳು, ಸಂಬಂಧಪಟ್ಟ ಇಲಾಖೆ, ಜಿಲ್ಲಾಡಳಿತ, ಸರ್ಕಾರಗಳು ಮುಂದಾಗಬೇಕಿದೆ. ಜೊತೆಗೆ ಧರೆ ಕುಸಿತ ಪ್ರಕರಣಗಳನ್ನ ಅಧ್ಯಯನ ಮಾಡಲಿಕ್ಕೆ ಸಮಿತಿಗಳನ್ನ ರಚಿಸೋದು ಸಹ ಸೂಕ್ತವಾಗಿದೆ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮಾನಾಯಕ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.